ಚುನಾವಣೆಯಲ್ಲಿ ಗೆಲ್ಲೋದು ಒಂದು ಲೆಕ್ಕ, ಆದ್ರೆ ಆ ಗೆಲುವನ್ನ ಉತ್ತಮ ಆಡಳಿತವಾಗಿ ಪರಿವರ್ತಿಸೋದೇ ನಿಜವಾದ ಸವಾಲು. ಇದಕ್ಕಾಗಿ ಜನರ ನಾಡಿಮಿಡಿತವನ್ನ, ಅವರ ಆಶೋತ್ತರಗಳನ್ನ ಅರ್ಥ ಮಾಡ್ಕೋಬೇಕು. ಅದು ಕೇವಲ ಭಾವನೆಯಿಂದ ಸಾಧ್ಯವಿಲ್ಲ, ಡೇಟಾ ಬೇಕು. ಇಂದು ನಾವು ಕರ್ನಾಟಕದ ಚಾಮರಾಜ ಕ್ಷೇತ್ರದ ಜನಾದೇಶವನ್ನ ಆಳವಾಗಿ ವಿಶ್ಲೇಷಿಸಿ ಉತ್ತಮ ಆಡಳಿತಕ್ಕಾಗಿ ಒಂದು ನೀಲಿನಕ್ಷೆಯನ್ನ ಹೇಗೆ ರೂಪಿಸಬಹುದು ಅಂತ ನೋಡೋಣ. ಬನ್ನಿ, ನಮ್ಮ ವಿಶ್ಲೇಷಣೆಯನ್ನ ಐತಿಹಾಸಿಕ ಹಳೆ ಮೈಸೂರಿನ ಹೃದಯ ಭಾಗ ಚಾಮರಾಜ ಕ್ಷೇತ್ರದಿಂದ ಶುರು ಮಾಡೋಣ. ಇದು ಸಂಪೂರ್ಣವಾಗಿ ನಗರ ಪ್ರದೇಶ. ಇಲ್ಲಿ ಒಂದು ಕಡೆ ಶ್ರೀಮಂತ ಸಂಸ್ಕೃತಿ ಇದೆ, ಇನ್ನೊಂದು ಕಡೆ ಆಧುನಿಕ ನಗರದ ಸವಾಲುಗಳು ಇವೆ. ಈ ಎರಡರ ನಡುವಿನ ಸಮತೋಲನವನ್ನ ಅರ್ಥಮಾಡಿಕೊಳ್ಳುವುದೇ ಇಲ್ಲಿನ ರಾಜಕೀಯವನ್ನ ಅರ್ಥಮಾಡಿಕೊಳ್ಳೋದು ಮೊದಲ ಹೆಜ್ಜೆ. ನಮ್ಮ ಇವತ್ತಿನ ಚರ್ಚೆಗೆ ಒಂದು ಸ್ಪಷ್ಟವಾದ ದಾರಿಯಿದೆ. ಮೊದಲು ಚಾಮರಾಜ ಕ್ಷೇತ್ರದ ವಾಸ್ತವ ಸ್ಥಿತಿ ಏನು ಅಂತ ನೋಡೋಣ. ಆಮೇಲೆ 2023ರ ಚುನಾವಣಾ ಫಲಿತಾಂಶ ನಮ್ಗೆ ಏನ್ ಹೇಳುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೋಲಿಗೆ ಕಾರಣಗಳು ಏನು ಅಂತ ಹುಡುಕಿ ಪಕ್ಕದ ಹಾಸನದಲ್ಲಿ ಸಿಕ್ಕ ಗೆಲುವಿನಿಂದ ಪಾಠ ಕಲಿಯೋಣ. ಕೊನೆಗೆ ಈ ಎಲ್ಲವನ್ನೂ ಸೇರಿಸಿ ಆಡಳಿತಕ್ಕಾಗಿ ಒಂದು ನೀಲಿನಕ್ಷೆ ಮತ್ತು ಗೆಲುವಿನ ದಾರಿಯನ್ನ ರೂಪಿಸೋಣ. ಸರಿ, ಹಾಗಾದ್ರೆ ಆಳವಾಗಿ ಇಳಿಯೋಣ. ಯಾವುದೇ ರಾಜಕೀಯ ತಂತ್ರಗಾರಿಕೆ ಮಾಡೋಕ್ಕೂ ಮುಂಚೆ ಆ ಕ್ಷೇತ್ರದ ಮಣ್ಣು ಮತ್ತು ಜನರನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾಕೆಂದ್ರೆ ಅದೇ ಅಡಿಪಾಯ. ಚಾಮರಾಜದ ಸಾಮಾಜಿಕ ಚಿತ್ರಣವನ್ನ ನೋಡಿದ್ರೆ ಅದು ತುಂಬಾನೇ ವೈವಿಧ್ಯಮಯವಾಗಿದೆ. ಇಲ್ಲಿ ಸುಮಾರು 24% ಹಿಂದೂಗಳು, 22% ಮುಸ್ಲಿಮ್ರು ಮತ್ತು ಇತರ ಸಮುದಾಯದವರಿದ್ದಾರೆ. ಒಕ್ಕಲಿಗ ಮತ್ತು ಲಿಂಗಾಯತರಂತಹ ಪ್ರಬಲ ಸಮುದಾಯಗಳ ಪ್ರಭಾವ ಇದ್ರೂ ಇದೊಂದು ನಗರ ಪ್ರದೇಶ ಆಗಿರೋದ್ರಿಂದ ಜನರ ಆಲೋಚನೆಗಳು ಬೇರೆ ರೀತಿ ಇವೆ. ಈ ಸಂಕೀರ್ಣ ಸಾಮಾಜಿಕ ರಚನೆಯೇ ಇಲ್ಲಿನ ರಾಜಕೀಯಕ್ಕೆ ಒಂದು ವಿಶಿಷ್ಟ ಆಯಾಮವನ್ನ ಕೊಡುತ್ತೆ. ಆರ್ಥಿಕವಾಗಿ ನೋಡಿದ್ರೆ ಈ ಕ್ಷೇತ್ರದಲ್ಲಿ 2 ಮುಖಗಳಿವೆ. ಒಂದು ಕಡೆ ಅನುಕೂಲಸ್ಥರಿರುವ ಪ್ರದೇಶಗಳು, ಇನ್ನೊಂದು ಕಡೆ ಅಭಿವೃದ್ಧಿಯಲ್ಲಿ ಹಿಂದುಳಿದಿರುವ ಜಾಗಗಳು. ಆದರೆ ಎರಡೂ ಸಮಸ್ಯೆಗಳು ಎಲ್ಲರನ್ನೂ ಒಂದೇ ರೀತಿ ಕಾಡುತ್ತಿವೆ. ಒಂದು, ಸರಿಯಾಗಿ ನೀರು ಬಾರದಿರುವುದು. ಎರಡನೇ, ಯುವಕರಲ್ಲಿ ಹೆಚ್ಚುತ್ತಿರುವ ನಿರುದ್ಯೋಗ. ಈ 2 ಸಮಸ್ಯೆಗಳೇ ಜನರ ದೈನಂದಿನ ಜೀವನದ ಮೇಲೆ ನೇರ ಪರಿಣಾಮ ಬೀರಿ ಅವರ ಮತದಾನದ ನಿರ್ಧಾರವನ್ನ ಬದಲಾಯಿಸಿವೆ. ಈಗ ಅಸಲಿ ಕಥೆಗೆ ಬರೋಣ. ಸಂಖ್ಯೆಗಳು ಏನ್ ಹೇಳ್ತವೆ? ಜನರು ತಮ್ಮ ಮತದಾನದ ಮೂಲಕ ಕೊಟ್ಟಿರುವ ತೀರ್ಪಿನ ಅರ್ಥವೇನು? ಯಾಕಂದ್ರೆ ಸಂಖ್ಯೆಗಳು ಯಾವತ್ತೂ ಸುಳ್ಳು ಹೇಳಲ್ಲ, ಅವು ಕಥೆಯನ್ನ ಹೇಳ್ತವೆ. 2018, 2023 ಕೇವಲ 5 ವರ್ಷ, ಆದರೆ ಫಲಿತಾಂಶದಲ್ಲಿ ಆಕಾಶ ಭೂಮಿಯ ವ್ಯತ್ಯಾಸ. 2018ರಲ್ಲಿ ಬಿಜೆಪಿ ಸುಮಾರು 15,000 ಮತಗಳ ಅಂತರದಿಂದ ಗೆದ್ದಿತ್ತು. ಆದರೆ 2023ರಲ್ಲಿ ಅದೇ ಬಿಜೆಪಿ 4,000ಕ್ಕೂ ಹೆಚ್ಚು ಮತಗಳಿಂದ ಸೋಲನ್ನ ಅನುಭವಿಸಿದೆ. ಇಷ್ಟು ದೊಡ್ಡ ಬದಲಾವಣೆ ಕೆಲವೇ ವರ್ಷಗಳಲ್ಲಿ ಆಗಿದ್ದು ಹೇಗೆ? ಡೇಟಾ ಇದರ ಹಿಂದಿನ ಕಾರಣವನ್ನ ಬಿಚ್ಚಿಡುತ್ತೆ. ಇಲ್ಲೊಂದು ವಿಚಿತ್ರವಾದ ಆದರೆ ಬಹಳ ಮುಖ್ಯವಾದ ವಿಷಯ ಇದೆ, ಗಮನಿಸಿ. ಬಿಜೆಪಿ ಅಭ್ಯರ್ಥಿಯ ಮತಪ್ರಮಾಣ ಸುಮಾರು 9% ಹೆಚ್ಚಾಗಿದೆ. ಇದು ನಿಜಕ್ಕೂ ಒಂದು ಒಳ್ಳೆಯ ಬೆಳವಣಿಗೆ. ಆದ್ರೂ ಅವರು ಸೋತ್ರು. ಯಾಕೆ? ಯಾಕಂದ್ರೆ ಅವರ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿ ಅದಕ್ಕಿಂತ ಹೆಚ್ಚು ವೇಗವಾಗಿ, ಅಂದ್ರೆ 22%ನಷ್ಟು ತಮ್ಮ ಮತಗಳನ್ನ ಹೆಚ್ಚಿಸ್ಕೊಂಡ್ರು. ರಾಜಕೀಯದಲ್ಲಿ ನೀವು ಎಷ್ಟು ಬೆಳೆದಿದ್ದೀರಿ ಅನ್ನೋದಷ್ಟೇ ಮುಖ್ಯವಲ್ಲ, ನಿಮ್ಮ ಎದುರಾಳಿ ಎಷ್ಟು ವೇಗವಾಗಿ ಬೆಳೆಯುತ್ತಿದ್ದಾನೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಹಾಗಾದ್ರೆ ಕಾಂಗ್ರೆಸ್ಗೆ ಈ ದೊಡ್ಡ ಜಂಪ್ ಸಿಕ್ಕಿದ್ದು ಹೇಗೆ? ಉತ್ತರ ಇರೋದು 3ನೇ ಪಕ್ಷದ ಕುಸಿತದಲ್ಲಿ. 2018ರಲ್ಲಿ 19.4% ಮತಗಳನ್ನ ಪಡೆದಿದ್ದ ಜೆಡಿಎಸ್ 2023ರಲ್ಲಿ ಕೇವಲ 3%ಗೆ ಕುಸಿತು. ಈ ಮತಗಳು ಬಹುತೇಕವಾಗಿ ಕಾಂಗ್ರೆಸ್ ಕಡೆಗೆ ಹೋದವು. ಈ ರೀತಿ ಮತಗಳು ಒಂದೇ ಕಡೆ ಕ್ರೋಢೀಕರಣಗೊಂಡಾಗ ಫಲಿತಾಂಶ ಸಂಪೂರ್ಣವಾಗಿ ಬದಲಾಗುತ್ತೆ. ಸರಿ, ಏನಾಯ್ತು ಅಂತ ಗೊತ್ತಾಯ್ತು. ಆದ್ರೆ ಇದು ಯಾಕಾಯ್ತು? ಬನ್ನಿ, ಈ ಸೋಲಿನ ಹಿಂದಿರುವ ಮೂಲ ಕಾರಣಗಳನ್ನ ಹುಡ್ಕೋಣ. ಇದು ಯಾವುದೇ ವ್ಯಕ್ತಿಯ ವಿಶ್ಲೇಷಣೆಯಲ್ಲ, ಬದಲಿಗೆ ವ್ಯವಸ್ಥೆಯ ವಿಶ್ಲೇಷಣೆ. ಹಾಲಿ ಶಾಸಕರನ್ನ ನೋಡಿದ್ರೆ ಅವರ ಬಳಿ ಸ್ಥಳೀಯರು ಅನ್ನೋ ಬಲ ಇದೆ, ಜೊತೆಗೆ ಪಕ್ಷದ ಬಲವಾದ ಕೇಡರ್ ಕೂಡ ಇದೆ. ಆದ್ರೆ ಇನ್ನೊಂದು ಕಡೆ ಯುವಜನತೆಯಿಂದ ಅವರು ದೂರ ಇಟ್ಟಿದ್ದಾರೆ, ನೀರಿನ ಸಮಸ್ಯೆ ಬಗೆಹರಿಸಿಲ್ಲ ಮತ್ತು ಒಕ್ಕಲಿಗ ಸಮುದಾಯದ ಮತಗಳು ಕೈತಪ್ಪಿ ಹೋಗಿವೆ. ಈ ದೌರ್ಬಲ್ಯಗಳೇ ಅವರ ಗೆಲುವಿಗೆ ಅಡ್ಡಿಯಾದವು. ಮತದಾರರು ಯಾಕೆ ದೂರಾದ್ರು? 3 ಮುಖ್ಯ ಕಾರಣಗಳು. 1, ಕಲ್ಯಾಣ ಯೋಜನೆಗಳಿಗಿಂತ ಶಾಶ್ವತ ಅಭಿವೃದ್ಧಿ ಬೇಕು ಅನ್ನೋ ಬೇಡಿಕೆ. 2, ಮುಖ್ಯ ರಸ್ತೆಗಳು ಚೆನ್ನಾಗಿವೆ, ಆದರೆ ಓಣಿಯೊಳಗಿನ ರಸ್ತೆಗಳು, ಚರಂಡಿ ಸಮಸ್ಯೆಗಳು ಹಾಗೇ ಇವೆ. 3, ಓದಿದ ಯುವಕರಿಗೆ ಉದ್ಯೋಗ ಸಿಕ್ತಿಲ್ಲ.
ಈ ಸಮಸ್ಯೆಗಳು ಕೇವಲ ಅಂಕಿಅಂಶಗಳಲ್ಲ, ಅವು ಜನರ ದೈನಂದಿನ ಜೀವನದ ಘನತೆಗೆ ಸಂಬಂಧಿಸಿದ ವಿಷಯಗಳು. ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಘನತೆಯಿಂದ ಬದುಕುವ ಹಕ್ಕನ್ನು ನೀಡುತ್ತೆ, ಮತ್ತು ಅದನ್ನ ಖಚಿತಪಡಿಸುವುದು ಆಡಳಿತದ ಜವಾಬ್ದಾರಿ. ನೋಡಿ, ಡೇಟಾ ಯಾವತ್ತೂ ಮುಲಾಜಿಲ್ಲದೆ ಸತ್ಯ ಹೇಳುತ್ತೆ. ಹಾಲಿ ಅಭ್ಯರ್ಥಿಯನ್ನ ಮತ್ತೆ ನಿಲ್ಲಿಸಿದ್ರೆ ಗೆಲ್ಲುವ ಸಾಧ್ಯತೆ ಎಷ್ಟಿದೆ ಅಂತ ಅಳೆದಾಗ ಸಿಕ್ಕ ಅಂಕ ಕೇವಲ 50-100. ಇದು ಒಂದು ರೀತಿ ಅಪಾಯದ ಗಂಟೆ. ಇದರರ್ಥ ಆಡಳಿತ ವಿರೋಧಿ ಅಲೆ ತುಂಬಾ ಪ್ರಬಲವಾಗಿದೆ ಮತ್ತು ಕಠಿಣವಾದ ಕಾರ್ಯತಂತ್ರದ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಬಂದಿದೆ. ಸವಾಲುಗಳು ಸ್ಪಷ್ಟವಾಗಿವೆ. ಹಳೆಯ ದಾರಿಗಳಲ್ಲಿ ನಡೆದ್ರೆ ಗೆಲುವು ಸಿಗಲ್ಲ. ಹಾಗಾದ್ರೆ ಹೊಸ ದಾರಿ ಯಾವುದು? ಅದಕ್ಕಾಗಿ ನಾವು ಹೆಚ್ಚು ದೂರ ಹೋಗ್ಬೇಕಾಗಿಲ್ಲ. ಪಕ್ಕದ ಹಾಸನ ಕ್ಷೇತ್ರದ ಗೆಲುವಿನ ಕಥೆ ನಮಗೆ ಒಂದು ಹೊಸ ದಾರಿಯನ್ನ ತೋರಿಸುತ್ತೆ. ಹಾಸನದ ಗೆಲುವಿನ ಸೂತ್ರದಲ್ಲಿ 4 ಪ್ರಮುಖ ಅಂಶಗಳಿದ್ವು. 1. ಪ್ರತಿ ಬೂತ್ ಮಟ್ಟದಲ್ಲಿ ಜನರ ಜೊತೆ ನಿರಂತರ ಸಂಪರ್ಕ. 2. ಜಾನುವಾರು ಜಾತ್ರೆಯಂಥ ಸ್ಥಳೀಯ ಕಾರ್ಯಕ್ರಮಗಳಲ್ಲಿ ರಾಜಕೀಯವನ್ನ ಬೆರೆಸದೆ ಜನರೊಂದಿಗೆ ಬೆರೆಯುವುದು. 3. ಸಮಾಜದ ಎಲ್ಲ ವರ್ಗಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವುದು. ಮತ್ತು 4. ಯಾವ ಬೂತ್ನಲ್ಲಿ ನಾವು ದುರ್ಬಲರಾಗಿದ್ದೇವೆ ಅಂತ ಡೇಟಾ ಮೂಲಕ ತಿಳಿದು ಅಲ್ಲಿ ಹೆಚ್ಚು ಶ್ರಮ ಹಾಕುವುದು. ಇದೊಂದು ಡೇಟಾ ಆಧಾರಿತ ತಳಮಟ್ಟದ ಕಾರ್ಯತಂತ್ರ. ಸಮಸ್ಯೆಗಳ ವಿಶ್ಲೇಷಣೆ ಮುಗಿತು. ಈಗ ಪರಿಹಾರದ ನೀಲಿನಕ್ಷೆ ನೋಡೋಣ. ಜನರ ನೋವಿಗೆ ಸ್ಪಂದಿಸುವ, ಕಾರ್ಯರೂಪಕ್ಕೆ ತರಬಹುದಾದ ಒಂದು ಸ್ಪಷ್ಟವಾದ ಯೋಜನೆ ಇಲ್ಲಿದೆ. ಜನರ ಅತಿ ದೊಡ್ಡ ಸಮಸ್ಯೆಗಳಿಗೆ 3 ದೊಡ್ಡ ಪರಿಹಾರಗಳು. 1. ಎತ್ತಿನಹೊಳೆ ಯೋಜನೆಯನ್ನ ಪೂರ್ಣಗೊಳಿಸಿ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡೋದು. 2. ಮೈಸೂರಿನಲ್ಲಿ ಸ್ಮಾರ್ಟ್ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಸ್ಥಾಪಿಸಿ ಸುಮಾರು 20,000 ಉದ್ಯೋಗಗಳನ್ನ ಸೃಷ್ಟಿಸೋದು. 3. ಮೈಸೂರು ರಿಂಗ್ ರೋಡ್ ವಿಸ್ತರಿಸಿ ಟ್ರಾಫಿಕ್ ಸಮಸ್ಯೆಯನ್ನ ಕಡಿಮೆ ಮಾಡೋದು. ಇವು ಕೇವಲ ಭರವಸೆಗಳಲ್ಲ, ಇವು ಜನರ ಜೀವನವನ್ನ ಬದಲಾಯಿಸಬಲ್ಲ ಯೋಜನೆಗಳು. ದೊಡ್ಡ ಯೋಜನೆಗಳು ಮುಖ್ಯ, ಆದ್ರೆ ಜನರ ದಿನನಿತ್ಯದ ಆಡಳಿತದಲ್ಲಿ ನಂಬಿಕೆ ಬರೋದು ಹೇಗೆ? ಅದಕ್ಕಾಗಿ 3 ಸೂತ್ರಗಳು. 1. ಸರ್ಕಾರದ ಯೋಜನೆಗಳು ಯಾವುದೇ ಲೋಪವಿಲ್ಲದೆ ಸರಿಯಾದ ಸಮಯಕ್ಕೆ ಜನರಿಗೆ ತಲುಪಬೇಕು. 2. ಜನರ ದೂರುಗಳಿಗೆ ಒಂದು ನಿಗದಿತ ಸಮಯದಲ್ಲಿ ಸ್ಪಂದನೆ ಸಿಗಬೇಕು. 3. ಕೇವಲ ಭರವಸೆಗಳನ್ನ ಕೊಡೋದಲ್ಲ, ಮಾಡಿದ ಕೆಲಸದ ಆಧಾರದ ಮೇಲೆ ಜನರ ವಿಶ್ವಾಸವನ್ನ ಮರಳಿಗಳಿಸಬೇಕು. ನಾವು ಎಲ್ಲವನ್ನೂ ನೋಡಿದ್ದೇವೆ. ಕ್ಷೇತ್ರದ ವಾಸ್ತವತೆ, ಜನರ ಭಾವನೆ, ಚುನಾವಣೆಯ ಅಂಕಿಅಂಶ ಮತ್ತು ಆಡಳಿತದ ಯೋಜನೆ. ಈಗ ಈ ಎಲ್ಲವನ್ನೂ ಒಟ್ಟುಗೂಡಿಸಿ ಅಂತಿಮ ಮತ್ತು ಅತ್ಯಂತ ನಿರ್ಣಾಯಕ ಶಿಫಾರಸಿಗೆ ಬರುವ ಸಮಯ. ನಮ್ಮ ಮುಂದಿರೋದು ಒಂದೇ ಒಂದು, ಅದೇ ಬಹಳ ಕಠಿಣವಾದ ಪ್ರಶ್ನೆ. ಹಿಂದಿನ ಆಡಳಿತದ ಹೊರೆಯನ್ನ ಹೊತ್ತಿರುವ ಅನುಭವಿ ನಾಯಕ ಬೇಕೇ, ಅಥವಾ ಭವಿಷ್ಯದ ದೃಷ್ಟಿಕೋನ ಹೊಂದಿರುವ ಹೊಸ ಮುಖ ಬೇಕೇ? ಯಾವುದೇ ಕಾರ್ಯತಂತ್ರ ರೂಪಿಸುವಾಗ ಅದು ದೇಶದ ಕಾನೂನನ್ನ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಖಾಸಗಿತನದ ಹಕ್ಕನ್ನ ಗೌರವಿಸಬೇಕು. ಭಾರತದ ಹೊಸ ಡೇಟಾ ಸಂರಕ್ಷಣಾ ಕಾನೂನು ಈ ನಿಟ್ಟಿನಲ್ಲಿ ನಮಗೆ ಸ್ಪಷ್ಟವಾದ ಮಾರ್ಗದರ್ಶನ ನೀಡುತ್ತೆ. ಡೇಟಾ ಮತ್ತು ಕ್ಷೇತ್ರದ ವಾಸ್ತವತೆಯನ್ನ ಆಧರಿಸಿ ನಮ್ಮ ಶಿಫಾರಸು ತುಂಬಾ ಸ್ಪಷ್ಟ. ಈ ಕ್ಷೇತ್ರಕ್ಕೆ ಒಬ್ಬ ಹೊಸ ಅಭ್ಯರ್ಥಿಯ ಅವಶ್ಯಕತೆ ಇದೆ. ಇದು ಹಳೇ ನಾಯಕರ ಮೇಲಿನ ಟೀಕೆಯಲ್ಲ, ಬದಲಿಗೆ ಬದಲಾದ ರಾಜಕೀಯ ಪರಿಸ್ಥಿತಿಗೆ ನಾವು ಸ್ಪಂದಿಸಬೇಕಾದ ರೀತಿ. ಕ್ಷೇತ್ರದ ಕಥೆಯನ್ನ ಬದಲಿಸಲು, ಯುವಕರನ್ನ ಸೆಳೆಯಲು ಮತ್ತು ಒಕ್ಕಲಿಗ ಸಮುದಾಯದ ನಂಬಿಕೆಯನ್ನ ಮರಳಿ ಪಡೆಯಲು ಹೊಸ ಮುಖವೇ ಮುಂದಿನ ದಾರಿ. ಮುಂದಿನ ಹಾದಿಗೆ ಬೇಕಾದದ್ದು ಒಂದು ಸಮಗ್ರ ದೃಷ್ಟಿಕೋನ. ನಾವು ಅದನ್ನ ಚತುರ್ಮುಖ ಸಿದ್ಧಾಂತ ಅಂತ ಕರೀತೇವೆ. ಶಿವನಂತೆ ಅಪರಾಧ ಮತ್ತು ಭ್ರಷ್ಟಾಚಾರದ ವಿರುದ್ಧ ಕಠಿಣ ನಿಲುವು, ವಿಷ್ಣುವಿನಂತೆ ಅಭಿವೃದ್ಧಿಯ ನಿರಂತರತೆ ಮತ್ತು ಸ್ಥಿರತೆ, ಬ್ರಹ್ಮನಂತೆ ಉದ್ಯೋಗ ಮತ್ತು ಆಡಳಿತದಲ್ಲಿ ಹೊಸತನ, ಮತ್ತು ದುರ್ಗೆಯಂತೆ ಸಮಾಜದ ಎಲ್ಲಾ ವರ್ಗದ ಜನರ ರಕ್ಷಣೆ. ಈ 4 ಗುಣಗಳ ಸಮತೋಲನವೇ ಯಶಸ್ಸಿನ ದಾರಿ. ಕೊನೆಯಲ್ಲಿ ರಾಜಕೀಯದ ಎಲ್ಲಾ ಲೆಕ್ಕಾಚಾರಗಳನ್ನ ಮೀರಿದ ಒಂದು ಸತ್ಯವಿದೆ, ಅದೇ ಸೇವೆ. ಸೇವೆ ಮಾಡು, ಅದೇ ಅಂತಿಮ ಗುರಿ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ, ಅಥವಾ 08042041602ಗೆ ಕರೆ ಮಾಡಿ.